ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರಿಗೆ ರಾಹು ಗ್ರಹ, ಕೇತು ಗ್ರಹಗಳ ಗೋಚಾರದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೇ 18, 2025ರಿಂದ ಡಿಸೆಂಬರ್ 6, 2026ರವರೆಗೂ ಕೇತು ಗ್ರಹ ನಿಮ್ಮ ದಶಮ ಭಾವದಲ್ಲಿ, ರಾಹು ಗ್ರಹ ನಿಮ್ಮ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುತ್ತದೆ. ಈ ಎರಡೂ ಛಾಯಾಗ್ರಹಗಳು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಶುಭ ಹಾಗೂ ಅಶುಭ ಪ್ರಭಾವಗಳನ್ನು ಬೀರುತ್ತದೆ ಎಂದು ನೋಡೋಣ. ರಾಹು ಗ್ರಹ ಶನಿಯ ರೀತಿ ಪ್ರಭಾವ ಬೀರಿದರೆ, ಕೇತು ಗ್ರಹ ಕುಜನ ರೀತಿ ಪ್ರಭಾವ ಬೀರುತ್ತದೆ. ರಾಹು ಗ್ರಹ ಮಾಯಾಗ್ರಹ. ರಾಹು ನಿಮಗೆ ಭ್ರಮೆ, ಭಯವನ್ನು ಸೃಷ್ಟಿ ಮಾಡುವಂತಹ ಗ್ರಹ. ಕೇತು ಗ್ರಹ ಡಿಟ್ಯಾಚ್ಮೆಂಟ್ ಗ್ರಹ. ಕೇತು ಗ್ರಹ ಯಾವ ಭಾವದಲ್ಲಿ ಸ್ಥಿತವಾಗಿರುತ್ತದೆಯೋ ಅಲ್ಲಿ ಡಿಟ್ಯಾಚ್ಮೆಂಟನ್ನು, ವೈರಾಗ್ಯವನ್ನು ಸೃಷ್ಟಿ ಮಾಡಿದರೆ, ರಾಹು ಗ್ರಹ ಅಟ್ಯಾಚ್ಮೆಂಟ್ ಗ್ರಹವಾಗಿದೆ. ಕಳೆದ 18 ತಿಂಗಳುಗಳಿಂದ ರಾಹು ಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿತವಾಗಿದ್ದಂತಹ ಕಾರಣ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಂಬಿಕೆ ದ್ರೋಹವನ್ನು ಅನುಭವಿಸಿರುತ್ತೀರಾ. ಪ್ರೀತಿಯಲ್ಲಿ ಭ್ರಮೆ, ಕನ್ಫ್ಯೂಷನ್ಗಳನ್ನು ಕೊಟ್ಟಿರುತ್ತದೆ. ಅನುಮಾನ, ದುಃಖ, ಸಂಕಷ್ಟಗಳನ್ನು, ಮೋಸಗಳನ್ನು ಅನುಭವಿಸಿದ್ದೀರಾ. ಈಗ ಈ ಅಂಧಕಾರದಿಂದ ಹೊರಗಡೆ ಬರುವಂತಹ ಸಮಯ ಬಂದಿದೆ. ರಾಹು ಗ್ರಹ ನಿಮ್ಮ ಪಂಚಮದಿಂದ 4ನೇ ಭಾವಕ್ಕೆ ಗೋಚಾರ ಮಾಡಲಿದೆ. ನಿಮಗೆ ಪ್ರೀತಿಯಲ್ಲಿ ಕ್ಲಾರಿಟಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಬರುತ್ತಾರೆ, ನಿಜವಾದ ಪ್ರೀತಿಯನ್ನು ತೋರಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ, ಏಕಾಗ್ರತೆ ಹೆಚ್ಚಾಗುತ್ತದೆ. ರಾಜಕಾರಣಿಗಳಿಗೆ, ದಳ್ಳಾಳಿಗಳಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡುತ್ತಿರುವವರಿಗೆ, ಬಿಲ್ಡರ್ಸ್ಗಳಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಹಾರ್ಡ್ವೇರ್ ಬಿಸ್ನೆಸ್ ಮಾಡುತ್ತಿರುವವರಿಗೂ ಹೆಚ್ಚಿನ ಧನಲಾಭವನ್ನು ನೋಡುತ್ತೀರಾ. ಚತುರ್ಥದ ರಾಹು ನಿಮ್ಮಲ್ಲಿ ಹಣವನ್ನು ಸಂಪಾದಿಸುವಂತಹ ಹುಚ್ಚು ಆಸೆಯನ್ನು ಕೊಡುತ್ತದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಮಾಡುವ ಉದ್ದೇಶವನ್ನು ಇಟ್ಕೊಂಡಿರ್ತೀರಾ. ಸ್ಮಾರ್ಟ್ ವರ್ಕ್ ಮಾಡಲು ಪ್ರಾರಂಭ ಮಾಡ್ತೀರಾ. ರಾಹು ಗ್ರಹ ಅಂದರೆ ಸ್ಮಾರ್ಟ್ ವರ್ಕ್, ಟೆಕ್ನಾಲಜಿ. ರಾತ್ರೋರಾತ್ರಿ ಶ್ರೀಮಂತಿಕೆ ಕೊಡುವ ಗ್ರಹನೂ ರಾಹುನೇ. ರಾತ್ರೋರಾತ್ರಿ ಭಿಕ್ಷುಕನನ್ನಾಗಿ ಮಾಡುವ ಗ್ರಹನೂ ರಾಹು ಗ್ರಹನೇ. ಈ ರಾಹು ಗ್ರಹ 4ನೇ ಭಾವದಲ್ಲಿ ಗೋಚಾರ ಮಾಡುತ್ತಿದೆ. 4ನೇ ಭಾವ ಅಂದರೆ ಸುಖಸ್ಥಾನ, ಮಾತೃಸ್ಥಾನ. ನಾವು ಎಷ್ಟು ಸುಖವಾಗಿ, ನೆಮ್ಮದಿಯಾಗಿ ಇರುತ್ತೇವೆ ಎಂಬುದನ್ನು ನಮ್ಮ 4ನೇ ಭಾವದಲ್ಲಿ ಇರುವಂತಹ ಗ್ರಹಗಳು ನಿರ್ಣಯ ಮಾಡುತ್ತದೆ. ರಾಹು ಗ್ರಹ ಚತುರ ಗ್ರಹ, ಚಾಲಾಕಿ ಗ್ರಹ. ತನ್ನ ಸುಖದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಾ. ಮನೆ, ವಾಹನ ಖರೀದಿ ಮಾಡುವ ಬಗ್ಗೆ ಸ್ಮಾರ್ಟಾಗಿ ಯೋಚಿಸುತ್ತೀರಾ. ಆದರೂ ಯಾವುದೇ ಭೂಮಿ, ವಾಹನ, ಜಮೀನು, ಪ್ರಾಪರ್ಟಿ, ಸೈಟ್ ಪರ್ಚೇಸ್ ಮಾಡುವಾಗ ಈ ಮುಂಬರುವ 1.5 ವರ್ಷದಲ್ಲಿ ಸ್ವಲ್ಪ ಸಮಾಧಾನವಾಗಿ ಎಲ್ಲ ಪೇಪರ್ಸ್ಗಳು ಸರಿಯಾಗಿವೆಯೇ ಎಂದು ಚೆಕ್ ಮಾಡಿ ನಂತರವೇ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು. ಇಲ್ಲದಿದ್ದರೆ ಲಿಟಿಗೇಷನ್ ಇರುವಂತಹ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿ ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಧನಲಾಭವಾಗುತ್ತದೆ. ಕಳೆದ 1.5 ವರ್ಷದಲ್ಲಿ ನೀವು ಶೇರ್ ಮಾರ್ಕೆಟಲ್ಲಿ ಕಳೆದುಕೊಂಡಂತಹ ಹಣವನ್ನು ಮುಂಬರುವ 1.5 ವರ್ಷದಲ್ಲಿ 50% ವಾಪಸ್ ಪಡೆದುಕೊಳ್ಳುತ್ತೀರಾ. ರಾಹುಗ್ರಹದ ಸಪ್ತಮ ದೃಷ್ಟಿ ದಶಮ ಭಾವದ ಮೇಲೆ ಬೀಳುತ್ತಿರುವುದರಿಂದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು, ಬಿಸ್ನೆಸ್ ಆರ್ಡರ್ಗಳು ನಿಮಗೆ ಸಿಗಲಿದೆ. ಮೆಡಿಕಲ್ ಫೀಲ್ಡಲ್ಲಿ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ವಿದೇಶದಿಂದ ಕಾಂಟ್ರಾಕ್ಟ್ಗಳು ಸಿಗಲಿದೆ. ವಕೀಲರು, ಜಡ್ಜ್ಗಳಿಗೆ ಅದೃಷ್ಟದ ಸಮಯ. ಕೇತು ಗ್ರಹ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡುತ್ತಿದೆ. ನಿಮ್ಮ ಸ್ನೇಹಿತರ ಜೊತೆ, ವರ್ಕರ್ಸ್ ಜೊತೆ, ನಿಮ್ಮ ಕೊಲೀಗ್ ಜೊತೆ, ನಿಮ್ಮ ಮೇಲಧಿಕಾರಿಗಳ ಜೊತೆ ವೈಮನಸ್ಸುಗಳು ಬರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ರೆಕಗ್ನೈಸೇಷನ್, ನೇಮ್ ಅಂಡ್ ಫೇಮ್ ಸಿಗುತ್ತಿಲ್ಲ ಎಂಬಂತಹ ಅತೃಪ್ತಿ ಭಾವ ನಿಮ್ಮಲ್ಲಿ ಇರುತ್ತದೆ. ಕೇತುವಿನ ಪಂಚಮ ದೃಷ್ಟಿ ನಿಮ್ಮ ದ್ವಿತೀಯ ಭಾವದ ಮೇಲೆ ಬೀಳುತ್ತಿರುವುದರಿಂದ ನೀವು ತುಂಬ ನೇರವಾಗಿ ಮಾತನಾಡುವುದರಿಂದ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಸಮಾಧಾನ, ತಾಳ್ಮೆಯಿಂದ ಯೋಚಿಸಿ ಮಾತನಾಡಿ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ. ನಿಮ್ಮ ತಾಯಿ ಧಾರ್ಮಿಕ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ. ಈ ಮುಂಬರುವಂತಹ 18 ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವಿನ್ ಆಗುತ್ತೀರಾ. ನಿಮಗೆ ಶತ್ರುಗಳು ನಾಶವಾಗುತ್ತಾರೆ. ಸಾಲದಿಂದ ಮುಕ್ತಿಯನ್ನು ಪಡೆಯಬಹುದು. ದೀರ್ಘಕಾಲದಿಂದ ಇದ್ದಂತಹ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಲಿದೆ.
ಕೋರ್ಟ್ ಕಚೇರಿಯಲ್ಲಿ ಕೇಸ್ಗಳು ನಡೆಯುತ್ತಿದ್ದರೆ ವೃಶ್ಚಿಕ ರಾಶಿಯವರಿಗೆ ಈ 1.5 ವರ್ಷದಲ್ಲಿ ಜಯ ಸಿಗಲಿದೆ. ನೀವು ಅನುಭವಿಸುತ್ತಿದ್ದಂತಹ ಒಂಟಿತನ ದೂರವಾಗಲಿದೆ. ಉತ್ತಮ ಸ್ನೇಹಿತರು ಸಿಗುತ್ತಾರೆ. ನಿಮಗೆ ದ್ರೋಹ ಮಾಡಿದವರು ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ಪ್ರಶಂಸೆ ಮಾಡುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಒಂದು ಸಾರಿ ಒಬ್ಬ ವ್ಯಕ್ತಿಯನ್ನು ನಂಬುತ್ತಾರೆ. ಆ ವ್ಯಕ್ತಿ ನಿಮಗೆ ನಂಬಿಕೆ ದ್ರೋಹ ಮಾಡಿದರೆ ಮತ್ತೆ ಆ ವ್ಯಕ್ತಿಗೆ ನಿಮ್ಮ ಜೀವನಕ್ಕೆ ಸೇರಿಸುವುದಿಲ್ಲ. ರಾಹು ಕೇತುವಿನ ನೆಗೆಟಿವಿಟಿಯನ್ನು ಕಡಿಮೆ ಮಾಡಿಕೊಳ್ಳಲು ಶಿವನಿಗೆ ಪ್ರತಿ ಸೋಮವಾರ 11 ಬಿಲ್ವಪತ್ರೆಯನ್ನು ಅರ್ಪಿಸಿ, ಪ್ರತಿ ಶುಕ್ರವಾರ ಕಬ್ಬಿನ ಹಾಲನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ಅರ್ಪಿಸಿ ಆರಾಧನೆ ಮಾಡಿ, ಪ್ರತಿ ಬುಧವಾರ ಗಣಪತಿಗೆ 21 ಗರಿಕೆಯನ್ನು ಕೊಟ್ಟು ದರ್ಶನ ಮಾಡಿ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.